ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ನನ್ನ ಹೆಸರು ಸತ್ಯ. ಇವತ್ತಿನ ಕಿಚ್ಚನ್ ಪಂಚಾಯಿತಿಯಲ್ಲಿ ಕಾವ್ಯ ಅವರಿಗೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಕ್ಲಾಸ್ ತೊಗೊಂಡಿದ್ದಾರೆ. ಯಾಕಂತಂದರೆ ಫ್ಯಾಮಿಲಿ ವೀಕ್ದಲ್ಲಿ ಏನು ಆಗಿರುವಂಥ ಮಿಸ್ಟೇಕ್ ಐತಲ್ಲ ಅದನ್ನು ಕೋಟ್ ಮಾಡ್ತಾ ಸಖತ್ತಾಗಿ ಕ್ಲಾಸ್ ತೊಗೊಂಡಿದ್ದಾರೆ. ಮುಂದೆ ಅದರ ಬಗ್ಗೆ ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಅಷ್ಟೇ ಅಲ್ಲದೆ ಗಿಲ್ಲಿ ಯಾವ ಥರ ಬಿಗ್ ಬಾಸ್ ಗೇಮ್ನ ಅರ್ಥ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅವರ ಗೇಮು ಯಾವ ಥರ ಕರೆಕ್ಟ್ ವೇದಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಕೂಡ ಕಿಚ್ಚ ಸುದೀಪ್ ಅವರು ಸಾಬೀತು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಉಳ್ಕಿದ ಕಂಟೆಸ್ಟೆಂಟ್ಸ್ ಎಲ್ಲಿ ಫೇಲ್ ಆಗ್ತಿದ್ದಾರೆ ಬಿಗ್ ಬಾಸ್ನ ಅರ್ಥ ಮಾಡ್ಕೊಳ್ಳೋ ಬರೋದಲ್ಲಿ ಅಂತ ಹೇಳಿ ಕೂಡ ಕಿಚ್ಚ ಸುದೀಪ್ ಅವರು ಚೆನ್ನಾಗಿ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇನ್ನು ಪಂಚಾಯತಿ ವಿಷಯಕ್ಕೆ ಬಂದರೆ ಫ್ಯಾಮಿಲಿ ವೀಕ್ನಲ್ಲಿ ಚೆನ್ನಾಗಿ ನಡೀತಿರುವಂಥ ಒಂದು ಸಂದರ್ಭದಲ್ಲಿ ಕಾವ್ಯ ಅವರ ಫ್ಯಾಮಿಲಿನ ಬಿಗ್ ಬಾಸ್ ಹೊರಗಾಗ್ತಾನೆ. ಅವು ರೀಸನ್ಗಳೆಲ್ಲ ನಾವು ಆಲ್ರೆಡಿ ನೋಡಿದ್ವಿ. ಅದೇ ರೀಸನ್ಗಳನ್ನ ವಿಡಿಯೋ ಮೇಲೆ ಹಾಕಿ ಒಂದು ಟಿ ಹಾಕಿ ಬಿಗ್ ಬಾಸ್ ಅವರು ಕಾವ್ಯ ಅವ್ರನ್ನ ಸ್ಟ್ರೈಟಾಗಿ ಕ್ವಶನ್ ಮಾಡಿದ್ದಾರೆ. ನೀವು ಎಲ್ಲ ವಿಷಯಗಳನ್ನು ಕರೆಕ್ಟಾಗಿ ಜಡ್ಜ್ ಮಾಡೋ ನೀವು ಇಂಥ ವಿಷಯಗಳನ್ನು ನೀವು ಮಾತಾಡಬಾರ್ದು ಅನ್ನೋದು ನಿಮಗೆ ಗೊತ್ತೈತಲ್ವಾ? ಸ್ಟಾರ್ಟ್ ಮಾಡಿದ್ದೆ ನೀವು. ಯಾರು ನನ್ನ ಇನ್ಸ್ಟಾ ಪೇಜ್ನ ಹ್ಯಾಂಡಲ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ನೀವು. ಅದಾದಮೇಲೆ ಒಬ್ಬ ವ್ಯಕ್ತಿ ಮೇಲೆ ಎಲ್ಲ ಅಂದರೆ ಗಿಲ್ಲಿ ಸುತ್ತೆ ಎಲ್ಲ ನಿಮ್ಮ ಡಿಸ್ಕಷನ್ ನಡೆಯುತ್ತೆ. ಇದು ತಪ್ಪಲ್ವಾ? ಈಗ ನೀವು ನಿಮ್ಮ ಗೇಮ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಪೇರೆಂಟ್ಸ್ ಎಲ್ಲ ಕ್ಲೂಗಳು ಕೊಡ್ತಾಯಿದ್ರು. ಅದನ್ನು ನೀವು ತಡಲಿಕ್ಕೆ ಟ್ರೈ ಮಾಡಿಲ್ಲ. ಈ ಥರ ಮಾಡಿದರೆ ಬಿಗ್ ಬಾಸ್ ವೈಲೇಷನ್ ಆಗುತ್ತಲ್ಲ ಬಿಗ್ ಬಾಸ್ ರೂಲ್ಸ್ಗೆ ಅನ್ನೋದು ಗೊತ್ತಿದ್ರೂ ನೀವು ಮಾಡಿದಿರಿ ಅಂತಂದರೆ ನಿಜವಾಗ್ಲೂ ಅದು ನಿಮ್ಮ ಮಿಸ್ಟೇಕ್ ಅಂತಲೇ ಹೇಳ್ತೀನಿ. ನಾರ್ಮಲಿ ಬಿಗ್ ಬಾಸ್ ಇದಕ್ಕಿಂತ ಸೀಸನ್ಗಳಲ್ಲಿ ಇರುವಂಥ ಸ್ಟ್ರಿಕ್ಟ್ ಆಗಿದ್ದರೆ ನೀವು ಮನೆಗೆ ಹೋದ್ರೂ ಆಶ್ಚರ್ಯವಿಲ್ವ. ಆದರೆ ಒಂದು ಮೈಲ್ಡ್ ಡಿಸಿಷನ್ ತೊಗೊಂಡಿದ್ದೀರ ಬಿಗ್ ಬಾಸ್, ಹಾಗಾಗಿ ನೀವು ಉಳ್ಕೊಂಡಿದ್ದೀರ. ಯಾಕಂತಂದರೆ ಈಗ ಮನೆಯವರು ಬಂದಾಗ ನಿಮ್ಗೆ ಒಂದು ಸ್ಟ್ರೆಂತ್ ಕೊಡ್ಲಿಕ್ಕೆ ಬರ್ತಾರೆ ಅಷ್ಟೇ ಹೊರತು ನಿಮಗೆ ನಿಮ್ಮ ಗೇಮ್ನು ಚೇಂಜ್ ಮಾಡಲಿಕ್ಕೆ ಅವರು ಬರಬಾರ್ದು. ಹಾಗಾಗೋದಾದರೆ ನೀವು ಒಳಗಿದ್ದು ಇಷ್ಟೆಲ್ಲ ಕಮ್ಯುನಿಕೇಷನ್ ನಾವು ಕಟ್ ಮಾಡಿ ನಿಮ್ಮನ್ನ ಮನೆಯಲ್ಲಿ ಇರೋ ಅವಶ್ಯಕತೆ ಏನೈತೆ ಅಂತ ಕೂಡ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ನಿಜ. ಯಾಕಂತಂದರೆ ಉಳ್ಕಿದ ಫ್ಯಾಮಿಲಿಗಳು ಯಾವ ಸುಳುವೂ ಕೊಡಲ್ಲ ಪಾಪ. ತಮ್ಮ ಮಕ್ಕಳನ್ನೇನು ಮಾತಾಡಿಸ್ಕೊಳ್ಳೋದು, ತಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಮಾತಾಡಿಸ್ಕೊಂಡು ಹೋಗೋದಷ್ಟೇ ಮಾಡಿದ್ದಾರೆ ಹೊರತು ಕಾವ್ಯ ಫ್ಯಾಮಿಲಿ, ಎಸ್ಪೆಷಲಿ ಕಾವ್ಯ ಬ್ರದರ್ ತುಂಬ ಅಂದರೆ ತುಂಬ ಓವರ್ ಇದ್ದಾನೆ. ಆ ಹುಡುಗ ಸಿಕ್ಕಾಪಟ್ಟೆ ಓವರ್ ಆ್ಯಟಿಟ್ಯೂಡ್ ಇದ್ದಾನೆ. ಹೊರಗೂ ಆ ಹುಡುಗನ ವೀಡಿಯೋಸ್ ನೋಡಿದ್ವಿ. ವೆರಿ ಕನ್ನಿಂಗ್ ಅಂತಲೇ ಹೇಳ್ಬೋದು. ಅವರು ಒಂದೇ ಒಂದು ವಿಚಾರ ಏನಂತಂದರೆ ಕಾವ್ಯ ರಾಂಗ್ ವೇದಲ್ಲಿ ಹೋಗ್ತಿದ್ದಾರೆ, ಗಿಲ್ಲಿನ ದೂರ ಮಾಡಿಕೊಂಡು ರಾಂಗ್ ವೇದಲ್ಲಿ ಹೋಗ್ತಿದ್ದಾರೆ. ಸೊ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಬಂದೀವಿ ಅನ್ನೋ ಥರನೇ ಅಲ್ಲಿ ಪ್ರೊಜೆಕ್ಟ್ ಆಗಿತ್ತು. ಸೊ ಅದನ್ನು ಕಿಚ್ಚ ಸುದೀಪ್ ಅವರು ಕರೆಕ್ಟಾಗಿ ಎಕ್ಸ್ಪೋಸ್ ಮಾಡಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವ್ರು ಒಂದೇ ಮಾತಂದ್ರೆ ನಿಮ್ಮ ಡಿಸ್ಕಷನ್ ಓನ್ಲಿ ಗಿಲ್ಲಿ ಸುತ್ತು ತಿರುಗ್ತಾ ಇತ್ತು. ಸೊ ಮನೆಯವರು ಎಲ್ಲ ಮಾತಾಡಿದ್ದು ಕರೆಕ್ಟೇ ಆಗ್ತಾಯಿದೆ. ಆ್ಯಂಡ್ ನಿಮ್ಮ ಗೇಮ್ ರಾಂಗ್ ವೇದಲ್ಲಿ ಹೋಗ್ತಾ ಇದ್ದ ಸಮಯದಲ್ಲಿ ಈ ಥರ ಕೊಟ್ಟರೆ ಅದು ಬಿಗ್ ಬಾಸ್ ರೂಲ್ಸ್ನ ವೈಲೇಷನ್ ಮಾಡೋದಲ್ಲದೆ ಉಳ್ಕಿದ ಕಂಟೆಸ್ಟೆಂಟ್ಸ್ಗೂ ಕೂಡ ಅದು ಅನ್ಯಾಯ ಆಗುತ್ತೆ. ಉಳ್ಕಿದ ಕಂಟೆಸ್ಟೆಂಟ್ಸ್ ಕೂಡ ಈ ಥರ ಹೊರಗಿಂದ ಹಿಂಡ್ಸ್ ತೊಗೊಂಡ್ರೆ ಮತ್ತು ಗೇಮ್ ಏನು ಉಳಿಯುತ್ತೆ? ನೀವೆಲ್ಲರಿಗೂ ಎಲ್ಲವನ್ನೂ ಕರೆಕ್ಟ್ ವಿಚಾರ ಮಾಡೋ ನೀವು ಈ ಥರ ಯಾಕೆ ಮಾಡಿದಿರಿ ಅಂತ ಹೇಳುವಾಗ ಅದಕ್ಕೆ ಸರಿಯಾಗಿ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಕಾವ್ಯ ಅವರಿಗೆ. ಸೊ ಹಾಗಾಗಿ ಕಾವ್ಯ ಅವರು ತುಂಬ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ಗೆ ಹೋಗಿಬಿಡ್ತಾರೆ ಆ್ಯಂಡ್ ಒಂದು ತುಂಬ ವಿಚಾರ ಮಾಡೋ ಸಿಚುವೇಷನ್ಗೆ ಹೋಗಿಬಿಡ್ತಾರೆ. ಯಾಕಂತಂದರೆ ದಟ್ ವಾಸ್ ಬಿಗ್ ಮಿಸ್ಟೇಕ್. ನಾವೆಲ್ಲ ಏನು ವಿಚಾರ ಮಾಡಿದ್ವಿ ಅಷ್ಟೆಲ್ಲ ಸೀರಿಯಸ್ ಆಗಿ ಕಿಚ್ಚ ಸುದೀಪ್ ಅವರು ಕ್ವಶನ್ ಮಾಡಿದಾಗ ಇವಳಿಗೆ ಏನಾದರೂ ದೊಡ್ಡ ಪನಿಷ್ಮೆಂಟ್ ಕೊಡ್ತಾರೇನೋ ಅಂತ ಅನ್ನಿಸ್ತು. ಬಟ್ ಯಾಕೋ ಕಿಚ್ಚ ಸುದೀಪ್ ಅವರು ಕೂಡ ಓಕೆ ಇಲ್ಲಿಗೆ ಬಿಟ್ಬಿಡೋಣ, ಅದು ಹೊಸ ನ್ಯೂ ಇಯರ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಲ್ಲಿಗೆ ಕಾವ್ಯ ಅವರ ಇಶ್ಯೂನ ಬಿಟ್ಬಿಡ್ತಾರೆ. ಆ ಇಶ್ಯೂ ಬಗ್ಗೆ ಉಳ್ಕಿದ್ದ ಮನೆಯವ್ರದ ಒಪಿನಿಯನ್ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಯಾಕಂತಂದರೆ ಒಂದೇನಾದರೂ ಇಶ್ಯೂ ಬಂದಾಗ ಅದು ಕರೆಕ್ಟಾ ತಪ್ಪ ಅಂಥೇಳಿ ಮನೆಯವರ ಡಿಸಿಷನ್ಸ್ನ ಬಿಗ್ ಬಾಸ್ ಯಾವಾಗಲೂ ತೊಗೊಂತಿರ್ತಾರೆ, ಕಿಚ್ಚ ಸುದೀಪ್ ಆಗಲಿ ಬಿಗ್ ಬಾಸ್ ಆಗಲಿ. ಸೊ ಉಳ್ಕಿದ್ದವರ ಸಜೆಷನ್ಸ್ ತೊಗೊಂಡಿದ್ರೆ ನಿಜವಾಗ್ಲೂ ಚೆನ್ನಾಗಿತ್ತು ಅನಿಸ್ತಿತ್ತು. ಯಾಕಂತಂದರೆ ಆ ಟಿ ನೋಡಿದಾಗ ಕಾವ್ಯ ಅವರ ಫ್ಯಾಮಿಲಿ ಆ್ಯಂಡ್ ಕಾವ್ಯ ಮಧ್ಯ ಆಗಿರುವಂಥ ಆ ಟಿ ನೋಡಿದಾಗ ಮನೆ ಕಂಟೆಸ್ಟೆಂಟ್ಸ್ ತುಂಬ ಅಂದರೆ ತುಂಬ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರನ್ನ ಯಾಕೆ ಹೊರಗೆ ಹಾಕಿರಿ ಅಂತ ಹೇಳಿ ಕಾವ್ಯನೂ ಹೇಳೋದಿಲ್ಲ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸು ಹೇಳೋದಿಲ್ಲ. ನಾವೇನು ಮಾತಾಡಿಲ್ಲ ಅನ್ನೋ ಥರ ಅವ್ರು ಹೇಳಿದ್ರೆ. ಆದರೆ ಓಪನ್ ಆಗಿ ಡೈರೆಕ್ಟ್
ಅವರು ಡೈರೆಕ್ಟ್ ಏನು ಮಾತಾಡಬಾರ್ದು ಅವೆಲ್ಲ ಮಾತಾಡ್ಬಿಟ್ರು ಅವತ್ತು. ಸೊ ಉಳ್ಕಿದ್ದವ್ರ ಒಪಿನಿಯನ್ ತೊಗೊಂಡಿದ್ರೆ ನಿಜವಾಗ್ಲೂ ಕಾವ್ಯಾಗೆ ಇವತ್ತು ಒಂದು ಕರಾಳ ದಿನ ಅಂತಲೇ ಹೇಳ್ಬೋದಾಗಿತ್ತು. ಎಲ್ಲರೂ ತಮ್ಮ ತಮ್ಮ ಒಪಿನಿಯನ್ಸ್ ತುಂಬ ಸ್ಟ್ರಾಂಗಾಗೆ ಕೊಡ್ತಿದ್ದಾರೆ. ಯಾಕಂತಂದರೆ ಕಾವ್ಯ ಮಾಡಿದ್ದು ಮಾತ್ರ ಕಾವ್ಯ ತುಂಬ ತಪ್ಪು, ಆ್ಯಂಡ್ ಅವ್ರ ಬ್ರದರ್ ಮಾಡಿದ್ದು ಎಸ್ಪೆಷಲಿ ತುಂಬ ತಪ್ಪಂತಲೇ ಹೇಳ್ಬೋದು. ಯಾಕಂತಂದರೆ ಆ ಹುಡುಗ ಮನೆಗೆ ಬಂದಿದ್ದೇ ಒಂದು ಹಿಂಟ್ ಕೊಡಲಿಕ್ಕೆ, ಗಿಲ್ಲಿ ಜೊತೆ ಗಿಲ್ಲಿನ ಯಾಕೆ ನಾಮಿನೇಟ್ ಮಾಡಿದೆಯಾ, ಅದು ಯಾಕಂತಂದರೆ ಹೊರಗಡೆ ತುಂಬ ಇಶ್ಯೂ ಆಗಿತ್ತು. ಮತ್ತು ಗಿಲ್ಲಿ ಜೊತೆ ಇದ್ರೇ ಇವರಿಗೆ ಓಟ್ ಬರ್ತಾಯಿತ್ತು. ಗಿಲ್ಲಿನ ಯಾವಾಗ ಅವಾಯ್ಡ್ ಮಾಡ್ತಿದ್ಲು ಅವಾಗ ಹೊರಗಡೆ ತುಂಬ ನೆಗೆಟಿವ್ ಆಗ್ತದೆ. ಸೊ ಅದನ್ನು ಹೇಳಿಕ್ಕೆ ಬಂದಿದ್ದರು, ಅವ್ರು ಹೇಳಿ ಹೋದರು. ಅದಕ್ಕೆ ಅವರು ಪನಿಷ್ಮೆಂಟು ತೊಗೊಂಡ್ಲು ಕಾವ್ಯ. ಆಮೇಲೆ ಅವ್ರ ಫಾದರ್ ಆ್ಯಂಡ್ ಮದರ್ನ ಕಳಿಸಿದ್ರು ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಪಾಸ್ ಮಾಡಲಿಕ್ಕೆ. ಯಾಕಂತಂದರೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಫ್ಯಾಮಿಲಿನ ಮೀಟ್ ಮಾಡಲಿಕ್ಕೆ ಇವಳಿಗೆ ಈ ಥರ ಮಾಡೋದು ಸರಿ ಅನಿಸಿಲ್ಲ ಅನಿಸುತ್ತೆ ಬಿಗ್ ಬಾಸ್ಗೆ. ಸೊ ಒಂದು ಕಟ್ಟಸಿ ಮೇಲೆ ಕೊಟ್ಟಿದ್ರು. ಆಮೇಲೆ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಡಿಸ್ಕಷನ್ಸ್ಗೆ ಬಂದರು. ಸೊ ಎಲ್ಲರ ಒಪಿನಿಯನ್ ಈ ವಾರ ಗಿಲ್ಲಿ ಕ್ಯಾಪ್ಟನ್ ಹೇಗಿದೆ ಅಂತ ಹೇಳಿದಾಗ ಎಲ್ಲರೂ ನೆಗೆಟಿವ್ನೇ ಹೇಳ್ತಾರೆ, ಇನ್ಕ್ಲೂಡಿಂಗ್ ಕಾವ್ಯ ನೆಗೆಟಿವೇ ಹೇಳ್ತಾರೆ. ರಘು ಅಂತ ಯಾವಾಗಲೂ ಮುಂದಿರ್ತಾನೆ ಗಿಲ್ಲಿನ ಒಂದು ಅಪರಾಧ ಸ್ಥಾನದಲ್ಲಿ ಇಡಲಿಕ್ಕೆ. ಅಶ್ವಿನಿ ಅವರು ಅಷ್ಟೇ. ಕೆಲವರು ಇದರಲ್ಲಿ ಕೆಲವು ಕಾಂಟ್ರಾಡಿಕ್ಟ್ ಸ್ಟೇಟ್ಮೆಂಟ್ಸ್ ಇದ್ದವು. ನಮಗೆ ಕ್ಯಾಪ್ಟನ್ ಅಂತಲೇ ಅನಿಸಿಲ್ಲ ಅನ್ನೋದು ಒಬ್ಬರು ಹೇಳಿದ್ರು. ಮತ್ತು ಯಾರು ರಕ್ಷಿತಾ ಅಂದರು. ಕಾವ್ಯನೂ ತುಂಬ ಚೇಂಜ್ ಅಂತೇನೋ ಅನಿಸಿಲ್ಲ ಅಂತಂದರು. ಆ್ಯಂಡ್ ರಘುನೂ ಏನೋ ಅವ್ನು ಇಂಪ್ಯಾಕ್ಟ್ ತೋರಿಸ್ತಾನೆ ಅಂತ ಅಂದ್ಕೊಂಡು ಏನೂ ತೋರಿಸಿಲ್ಲ ಅಂತ ಹೇಳಿದ್ರು. ಆದರೆ ಅಶ್ವಿನಿ ವರ್ಷನ್ ಬೇರೆಯೇ ಇತ್ತು. ನಾವು ಗಿಲ್ಲಿ ನನ್ನನ್ನು ಸಾಧಿಸಲಿಕ್ಕೇ ಕ್ಯಾಪ್ಟನ್ಸಿ ತಗೊಂಡಿರೋ ಅನ್ನೋ ಥರ ಅನ್ನಿಸ್ತು. ಆ್ಯಂಡ್ ಒಂದು ನಾರ್ಮಲ್ ಇರುವಂಥ ಗಿಲ್ಲಿ ಕ್ಯಾಪ್ಟನ್ ಆದಮೇಲೆ ಒಂದು ಅಹಂಭಾವ ಅನ್ನೋದು ಬಂದುಬಿಟ್ಟಿತ್ತು. ಸೊ ಗಿಲ್ಲಿ ಕ್ಯಾಪ್ಟನ್ಸಿದಲ್ಲಿ ತುಂಬ ಎರಗೆಂಟ್ ಆಗಿದ್ದರು. ಸುಮ್ಮನೆ ನನ್ನ ಟಾರ್ಗೆಟ್ ಮಾಡ್ತಾಯಿದ್ರು. ತನ್ನ ಕ್ಯಾಪ್ಟನ್ಸಿದಲ್ಲಿದ್ದಾಗ ತನ್ನ ಕ್ಯಾಪ್ಟನ್ಸಿದಲ್ಲಿ ಎಲ್ಲರಿಗೂ ಆರ್ಡರ್ಸ್ ಪಾಸ್ ಮಾಡೋನು, ಬೇರೆಯವ್ರ ಕ್ಯಾಪ್ಟನ್ಸಿದಲ್ಲಿ ಕೆಲಸನೇ ಮಾಡ್ತಿದ್ದಿಲ್ಲ ಅಂಥೇಳಿ ಅವರು ಕಾಮೆಂಟ್ಸ್ ಪಾಸ್ ಮಾಡ್ತಾರೆ. ಸೊ ಅದಾದಮೇಲೆ ಗಿಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸರ್ ಇಷ್ಟೆಲ್ಲ ಹೇಳೋರು ಅವಾಗ ನನ್ನ ಮುಂದೆ ಯಾಕೆ ಹೇಳಿಲ್ಲ ಅಂಥೇಳಿ ಗಿಲ್ಲಿ ಕ್ವಶನ್ ಮಾಡ್ತಾನೆ. ಅದನ್ನು ಕಿಚ್ಚ ಸುದೀಪ್ ಅವರು ಮತ್ತೆ ಮನೆ ಕಂಟೆಸ್ಟೆಂಟ್ಸನ್ನ ಕೇಳ್ತಾರೆ. ಅವ್ರು ಇಲ್ಲ ಸರ್ ನಾವು ಕೇಳಿದ್ವಿ ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾರೆ. ಬಟ್ ಅದು ಯಾವುದೂ ಸೂಕ್ತವಾದ ಡಿಸ್ಕಷನ್ಸ್ ಸೂಕ್ತವಾಗಿ ಅನಿಸಿದ್ದಿಲ್ಲ ಕಿಚ್ಚ ಸುದೀಪ್ ಅವರಿಗೆ. ಸೊ ಅದು ಮನೆಯವ್ರಿಗೆ ಹೇಳ್ತಾರೆ. ಗಿಲ್ಲಿ ಕ್ಯಾಪ್ಟನ್ಸಿದಲ್ಲಿ ಕೆಲಸಗಳೇನಾದರೂ ನಿಂತು ಹೋಗಿದ್ವಾ ಅಂತ ಕೇಳಿದ್ರೆ ಹೌದು ಸರ್ ಸರಿಯಾಗಿ ಆಗ್ತಿದ್ದಿಲ್ಲ ಕೆಲಸಗಳಂತೇಳಿ ಇವ್ರು ರಘು ಅವ್ರು ಹೇಳ್ತಾರೆ. ಆದರೆ ರಘು ಅವ್ರು ಹೇಳಿದ್ದು ಸುಳ್ಳು ಅಂತೇಳಿ ಕಿಚ್ಚ ಸುದೀಪ್ ಅವರು ಅದನ್ನು ಸಾಬೀತು ಮಾಡ್ತಾರೆ. ಯಾಕಂತಂದರೆ ಎಲ್ಲ ಹೌಸ್ ಆರ್ಡರ್ದಲ್ಲಿತ್ತು, ಪ್ರತಿಯೊಂದು ಕೆಲಸ ಕ್ಲಿಯರ್ ಕಟ್ಟಾಗಿ ಆಗ್ತಾಯಿತ್ತು ಅಂತ ಹೇಳ್ತಾರೆ. ಸೊ ಆಮೇಲೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಹಾಗಾದರೆ ಗಿಲ್ಲಿ ಅವರು ಕ್ಯಾಪ್ಟನ್ಸಿ ಚೆನ್ನಾಗಿತ್ತು, ಗಿಲ್ಲಿ ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸಿದಾನ ಅಂಥೇಳಿ ಕೆಲವು ವಿಟಿಗಳನ್ನು ತೋರಿಸ್ತಾರೆ ಕಾಮಿಡಿಗೆ. ಗಿಲ್ಲಿ ಕ್ಯಾಪ್ಟನ್ ಇಲ್ಲದೆ ಇದ್ದಾಗ ಗಿಲ್ಲಿ ಕ್ಯಾಪ್ಟನ್ ಇದ್ದಾಗ ಅಂಥೇಳಿ ಚೆನ್ನಾಗಿ ತೋರಿಸ್ತಾರೆ. ಬೇರೆಯವ್ರ ಕ್ಯಾಪ್ಟನ್ ಇದ್ದಾಗ ಗಿಲ್ಲಿ ಕಡೆಯಿಂದ ಕೆಲಸ ತೊಗೊಳ್ಳೋಕ್ಕೆ ತುಂಬ ಕಷ್ಟಪಡ್ತಿದ್ರು. ಆದರೆ ಗಿಲ್ಲಿ ಕ್ಯಾಪ್ಟನ್ಸಿದಲ್ಲಿ ಎಲ್ಲ ಚೆನ್ನಾಗಿ ನಡೆದೋಯ್ತು ಅನ್ನೋದನ್ನು ಅಲ್ಲಿ ಪ್ರೂವ್ ಮಾಡಲಿಕ್ಕೆ ಕಿಚ್ಚ ಸುದೀಪ್ ಅವರು 2 ವಿಟಿಗಳನ್ನು ಹಾಕ್ತಾರೆ. ಸೊ ಅದರೆಲ್ಲ ನೋಡಿಕೊಂಡು ಏನಂತಂದರೆ ನನಗೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಈ ಬಿಗ್ ಬಾಸ್ ಪ್ಯಾಟರ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಯಾರಂತಂದರೆ ಗಿಲ್ಲಿನೇ. ನಿಮಗೆಲ್ಲರಿಗೂ ಬಿಗ್ ಬಾಸ್ ಅರ್ಥನೇ ಆಗಿಲ್ಲ ಅಂಥೇಳಿ ಅವರು ಒಂದು ಒಳ್ಳೆಯ ಸ್ಟೇಟ್ಮೆಂಟ್ಸ್ ಪಾಸ್ ಮಾಡ್ತಾರೆ. ಅವಾಗಿಂದ ಗಿಲ್ಲಿಗೆ ಓನ್ಲಿ ಅಪ್ರಿಷಿಯೇಷನ್ಸೇ ಬಂದು ಹೊರತು ಯಾವುದೂ ತೊಂದರೆ ಆಗುವಂಥ ಡಿಸ್ಕಷನ್ ಆಗಲೇ ಇಲ್ಲ. ಗಿಲ್ಲಿ ನೀನು ಎಷ್ಟು ಸೀಸನ್ಗಳು ನೀನು ಬಿಗ್ ಬಾಸ್ನ ನೋಡ್ಕೊತ ಬಂದಿದೀಯಾ ಅಂತ ಕೇಳ್ತಾರೆ ಕಿಚ್ಚ ಸುದೀಪ್ ಅವರು. 8 ಸೀಸನ್ನು ನೋಡಿ ನಾನು ಅಂತ ಹೇಳ್ತಾರೆ. ಅದ್ರಾಗ ಯಾವ ಸೀಸನ್ಸ್ ನಿಮ್ಗೆ ಲೈಕ್ ಆಗಿದ್ದು ಅಂತ ಕೇಳಿದಾಗ ಎಲ್ಲರೂ ನಾನು ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಪ್ರಥಮ್ ಸೀಸನ್ ಹೇಳ್ತಾನೆ ಅಂತೇಳಿ. ಪ್ರಥಮ್ ಸೀಸನ್ ಆ್ಯಂಡ್ ಹನುಮಂತ್ ಸೀಸನ್ ಅಂತ ಹೇಳ್ತಾರೆ. ಸೊ ಅವರಿಬ್ಬರ ಕ್ಯಾರೆಕ್ಟರ್ಸ್ ನಿಮ್ಮಲ್ಲಿ ಇದ್ದಾವೆ, ಅದಕ್ಕೆ ಇಷ್ಟು ಚೆನ್ನಾಗಿ ನೀವು ಬಿಗ್ ಬಾಸ್ ಅರ್ಥ ಮಾಡ್ಕೊಂಡಿರಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಉತ್ತರ ಕೊಡ್ತಾರೆ, ಗಿಲ್ಲಿನ ಅಪ್ರಿಷಿಯೇಷನ್ ಮಾಡ್ತಾರೆ. ಸೊ ಗಿಲ್ಲಿಗೆ ನಿಮ್ಗೆ ಡಿಫ್ರೆನ್ಸ್ ಏನಂತಂದರೆ ಗಿಲ್ಲಿ ಗೇಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಸೊ ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾನೆ, ನೀವು ನಿಮ್ಮನ್ನೆಲ್ಲರನ್ನೂ ಯೂಸ್ ಮಾಡಿಕೊಂಡು ಗಿಲ್ಲಿ ಆರಾಮಾಗಿ ಗೇಮ್ ಆಡ್ತಿದ್ದಾನೆ ಅಂಥೇಳಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಧನು ಕ್ಯಾಪ್ಟನ್ಸಿ ವಿಷಯಕ್ಕೆ ಬರ್ತಾರೆ.
ಧನು ಕ್ಯಾಪ್ಟನ್ಸಿ ವಿಷಯಕ್ಕೆ ಬಂದಾಗ ಧನು ನಿನ್ನೆ ಕ್ಯಾಪ್ಟನ್ ಆದರೂ ಕೂಡ ಕ್ಯಾಪ್ಟನ್ ರೂಮ್ ಎಂಟ್ರಿ ಆಗಿರೋಂಗಿಲ್ಲ. ಸೊ ಅದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಒಂದು ಸ್ಪಷ್ಟನೆ ಕೊಡ್ತಾರೆ. ಆ ಕ್ಯಾಪ್ಟನ್ ಎಲ್ಲ ಡಿಸ್ಕಷನ್ಸ್ ಆದಮೇಲೆ, ವೋಟಿಂಗ್ ಆದಮೇಲೆ ಬಿಗ್ ಬಾಸ್ ಅನೌನ್ಸ್ ಮಾಡಿರ್ತಾರೆ ಆ ಕ್ಯಾಪ್ಟನ್ ನೀವೇ ಅಂಥೇಳಿ. ಸೊ ನೀವು ಆರಾಮಾಗಿ ಹೋಗಿ ನೀವು ಕ್ಯಾಪ್ಟನ್ಸಿ ಚಾರ್ಜ್ನ ತೊಗೋಬೋದು ಅಂಥೇಳಿ ಚೆನ್ನಾಗೇ ಹೇಳ್ತಾರೆ. ನಾನು ಇಲ್ಲ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿನ್ನೆನೂ ಹೇಳಿದ್ದೀನಿ. ಅಶ್ವಿನಿ ಅವರು 10% ಗೇಮ್ನೂ ಆಡಿರೋಂಗಿಲ್ಲ ನಿನ್ನೆ. ಅದು ಪಜಿಲ್ದು ಲಾಸ್ಟ್ ಮಿನಿಟ್ನಲ್ಲಿ ಧನು ಏನೋ ಮಿಸ್ಟೇಕ್ ಮಾಡಿದ್ರೆ ಧನುನ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ಅದನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟು ಕನ್ನಿಂಗ್ ಅಲ್ವಾ ಬಿಗ್ ಬಾಸಲ್ಲಿ ಅಶ್ವಿನಿ ಅವರು. ಧನುಷ್ ನಿಜವಾಗ್ಲೂ ಅಶ್ವಿನಿ ಮೇಡಮೇ ಕರೆಕ್ಟ್ ಅನ್ನೋ ಥರ ಒಂಥರ ವಿಚಾರ ಮಾಡಿಬಿಡ್ತಾರೆ. ನಿಜವಾಗ್ಲೂ ಅದು ವೆರಿ ಇನ್ನೋಸೆಂಟ್ ಅನಿಸುತ್ತೆ. ಅದೇ ಗಿಲ್ಲಿಗೆ ಹೇಳಿದ್ರೆ ಅಶ್ವಿನಿ ಅವರು, ಹೋಗಮ್ಮ ಏನು ಮಾಡಿದ್ದೀನಿ ನೀನು 10 ನಿಮಿಷ ಕೂಡ 10% ಕೂಡ ಗೇಮ್ ನೀವು ಕಂಪ್ಲೀಟ್ ಮಾಡಿದ್ದಿಲ್ಲ, ನೀವೇ ಹೆಂಗೆ ವಿನ್ ಆಗ್ತಿದ್ರಿ ಅಂತೇಳಿ ಅಂದೇ ಬಿಡ್ತಿದ್ದೆ. ಗಿಲ್ಲಿ ಆ್ಯಂಡ್ ಧನುಷ್ಗೆ ಅದೇ ಡಿಫ್ರೆನ್ಸ್. ಯಾವಾಗಲೂ ವಿನ್ನರ್ ಡೈನಮಿಕ್ ಆಗಿರ್ತಾನೆ, ಒಳ್ಳೆಯವನಾಗಿ ಇರಲಿಕ್ಕಾಗಲ್ಲ, ಫೇಸ್ ಟು ಫೇಸ್ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಸೊ ಗಿಲ್ಲಿಗೂ ಧನುಷ್ಗೆ ಅದೇ ಡಿಫ್ರೆನ್ಸ್. ಸೊ ಅದಕ್ಕಾಗಿ ಚಾರ್ಜ್ ತೊಗೊಂಡಿರೋಂಗಿಲ್ಲ. ಅದೇ ಗಿಲ್ಲಿ ಆಗಿದ್ದರೆ ನಾನು ಎಲ್ಲ ಗೇಮ್ ಆಡಿ ಜಸ್ಟ್ ಸಣ್ಣ ಮಿಸ್ಟೇಕ್ ಮಾಡಿದ್ದೀನಿ ಅಷ್ಟೇ ಹೊರತು ನೀವು ಗೇಮೇ ಸ್ಟಾರ್ಟ್ ಮಾಡಲಿ ನೀವೇ ಗೆಲ್ತೀರಂತ ಅನ್ಕೊತಾ ಇದ್ರಿ ಮೇಡಮ್ ಅಂತೇಳಿ ಕರೆಕ್ಟ್ ಟಾಂಗ್ ಕೊಡ್ತಿದ್ದ. ಬಟ್ ಧನುಷ್ ಅವರ ಮಾತುಗಳಿಗೆ ಇನ್ಫ್ಲುಯೆನ್ಸ್ ಆಗಿ ಕಿಚ್ಚ ಸುದೀಪ್ ಅವ್ರು ಹೇಳೋವರೆಗೂ ಕೂಡ ಅವ್ರು ವೇಟ್ ಮಾಡೋದು ನಿಜವಾಗ್ಲೂ ನನಗಂತೂ ಸರಿಯಾಗಿ ಅನಿಸ್ಲಿಲ್ಲ. ಸೊ ಇವೆಲ್ಲ ಡಿಸ್ಕಷನ್ಸ್ ಮಾಡಿ ಕಿಚ್ಚ ಸುದೀಪ್ ಅವರು ಒಬ್ಬರನ್ನ ಸೇವ್ ಮಾಡಿದ್ರು, ಅದು ಅಶ್ವಿನಿ ಗೌಡ ಅವ್ರನ್ನ. ನೆಕ್ಸ್ಟ್ ಉಳ್ಕಿದ ಕಂಟೆಸ್ಟೆಂಟ್ಸ್ನ ಸೇವ್ ಮಾಡ್ತಾರೆ. ನೆಕ್ಸ್ಟು ನಾಳೆ ಈಗಿರೋ ವೋಟಿಂಗ್ ಪ್ರಕಾರ ಧ್ರುವಂತ್ ಅವರು ಹೋಗೋ ಚಾನ್ಸ್ ಇದಾವೆ. 2 ಎಲಿಮಿನೇಷನ್ಸ್ ಆದರೆ ಧ್ರುವಂತ್ ಆ್ಯಂಡ್ ರಾಶಿಕಾ ಹೋಗೋ ಚಾನ್ಸಸ್ 100% ಅದಾವೆ. ನೋಡೋಣ ಯಾರು ಹೋಗ್ತಾರೋ. 1 ಎಲಿಮಿನೇಷನ್ ಇರ್ತಾವೆ, 2 ಎಲಿಮಿನೇಷನ್ ಇರ್ತಾರೆ ಅನ್ನೋದು ಕಾದು ನೋಡೋಣ. ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್.